ಅವಳನ್ನ ಈ ಮನೆಗೆ ಕರೆಸ್ಕೊಳ್ತಾ ಇರೋ ಅಜೆಂಡಾ ಏನು ಅಂತ ನಿಮ್ಗೆ ಗೊತ್ತಾ? ಇನ್ನೇನಿರುತ್ತೆ ಪ್ರದೀಪ, ವಿಶ್ವ ಜೊತೆಗೆ ಅವಳನ್ನ ಒಂದು ಮಾಡಿ ರಾಧಿಕಾ ಹೊಟ್ಟೆ ಒರೆಸೋದಕ್ಕಿರ್ಬೇಕು. ನಿಮಗೆ ಸೀನೆ ಅರ್ಥ ಆಗ್ತಿಲ್ಲ ನೋಡಿ. ಇವಾಗ ರಾಧಿಕಾ ಬಂದಿರೋ ವಿಷುನೇ ಅಲ್ಲ, ಅವ್ನು ನನ್ನ ಗಂಡಲ್ಲ ಅಂತಿರುವಾಗ ಅವಳು ಬಂದಾಗ ವಿಶ್ವ ಅವಳ ಜೊತೆ ಓಡಾಡಿದ್ರೇನು ಓಡೋದ್ರೇನು? ರಾಧಿಕಾ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಿಡಿ. ಅಂದ್ರೆ ಏನಿನ ಮಾತಿನ ಅರ್ಥ? ಮೊದಲೇ ರಾಧಿಕಾ ಸಂಕಷ್ಟದಲ್ಲಿದ್ದಾಳೆ, ಇನ್ನು ಇವಳು ಬಂದ್ಮೇಲೆ ಸಂಕಷ್ಟದ ದಿನಗಳು ಜಾಸ್ತಿ ಆದರೂ ಆಗ್ಬೋದು. ವಿವೇಕ್, ರಾಜುಗೊಂದು ಫೋನ್ ಮಾಡು. ಅವ್ನು ಏರ್ಪೋರ್ಟ್ಗೆ ಹೋದ್ನೋ ಇಲ್ವೋ? ಈಗಷ್ಟೇ ಫೋನ್ ಮಾಡಿದ್ದೆ, ಪಿಕ್ ಮಾಡಿದ್ದಾನೆ, ಕರ್ಕೊಂಡ್ ಬರ್ತಾ ಇದ್ದಾನೆ. ಅಲ್ಲ, ಮತ್ತೆ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತು. ಎಲ್ಲಿ ಹೋದ್ನೋ ಏನೋ. ಪ್ರದೀಪ್, ಪೂಜೆಗೆ ಮುಹೂರ್ತ ತಿಳ್ಕೊಂಬ ಅಂತ ಹೇಳಿದ್ನಲ್ಲ, ನೀನೇನು ಹೇಳಲೇ ಇಲ್ಲ. ಅಯ್ಯೋ ದೊಡಮ್ಮ, ಪೂಜೆಗೆ ಮುಹೂರ್ತನ ತಿಳ್ಕೊಂಬಂದೆ. ಮನೆ ಸರ್ವನಾಶ ಮಾಡಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನ ಗುರಿ ಮುಟ್ಟೋವರೆಗೂ ರಿಟರ್ನ್ ಹೋಗೋದಿಲ್ಲ. ಅತ್ತೆ, ಬಾರಿ ಶಿಖಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನೀವು ಮೊದಲು ಮಾಡಿದ ಆಶೀರ್ವಾದ ಫಲ ಕೊಟ್ಟೆ ಮಿಸ್ ಆಯ್ತು. ಅಟ್ಲೀಸ್ಟ್ ಇವಾಗಾದ್ರೂ ಫಲ ಕೊಡ್ಲಿ ಅಂತ ಆಶೀರ್ವಾದ ಮಾಡಿ. ಖಂಡಿತ ಅಮ್ಮ, ಒಳ್ಳೇದಾಗ್ಲಿ. ಹೇಳು. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅತ್ತೆ. ಓ ವಿಷ್ಣು ಪರಮಾತ್ಮರು, ಹೇಗಿದ್ದೀರಾ? ಸಬ್ ಕುಚ್ ಠೀಕ್ ಹೈ? ವಯಸ್ಸಾಗ್ತಿದ್ರು ನಿಮ್ ಮುಖದಲ್ಲಿ ಇನ್ನೂ ಕಳೆ ಹಾಗೆ ಉಳಿಸ್ಕೊಂಡಿದ್ದೀರಾ. ಮಾವ, ನೀವ್ ಇವಾಗ್ಲೂ ಒಂದ್ ಮದ್ವೆ ಆಗ್ಬೋದು. ಯಾವ ಬೀಪ್ ಕೂಡ ಇಲ್ಲ ಅನ್ನಲ್ಲ. ನಿಮ್ ಸೌಂದರ್ಯದ ಗುಟ್ಟನ್ನ ಹೇಳಿ ನಾವು ಕಲ್ತ್ಕೊಂತೀವಿ. ಓ ಪ್ರದೀಪ್ ಜೀಜು, ಹೇಗಿದ್ದೀರಾ? ಫೈನಾ? ಫ್ಯಾಂಟಾಸ್ಟಿಕ್. ಬಟ್ ನೀನ್ ತುಂಬಾ ಬದಲಾಗಿದೆಯಾ ರಿಷಿಕಾ. 1095 ಡೇಸ್ ಆಯ್ತಲ್ವಾ ನೀವು ನನ್ನನ್ನು ನೋಡಿ. ಅಫ್ಕೋರ್ಸ್ ಚೇಂಜಸ್ ಆಗ್ಲೇಬೇಕು. ಅಂದ್ರೆ 3 साल हो गया, I mean 3 years. ए जीजू, कैसे हो यार? How are you handsome? ಹ್ಯಾಂಡ್ಸಮ್? ನಾನು ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? Of course, super cool. ಏನ್ ರಿಷಿಕಾ, ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ಯಾ? ಏನ್ ವಿಷಯ? ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಯಾಕೆ ನಾನಿಲ್ಲಿ ಬಂದಿದ್ದು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಛೇ, ಹಾಗೇನಿಲ್ಲ. ಈ ಮನೆ ಕಡೆ ಮುಖ ಹಾಕಲ್ಲ ಅಂತ ಹೇಳಿ ಹೋದವಳಲ್ವಾ ನೀನು? ಅದೇ ಏನ್ ಅಪರೂಪಕ್ಕೆ ಬಂದಿದ್ಯಾ ಅಂತ ಕೇಳ್ದೆ ಅಷ್ಟೇ. ನಾನು ವಿಶು ಬಾವನ್ನ ಎಷ್ಟು ಲವ್ ಮಾಡ್ತಿದ್ದೆ, ಆದ್ರೆ ನೀವೆಲ್ಲ ಸೇರ್ಕೊಂಡು ನಮ್ಮಿಬ್ರನ್ನ ದೂರ ಮಾಡ್ಬಿಟ್ರಿ. ಇವಾಗ ವಿಶು ಬಾವನ್ನ ನೋಡ್ಬೇಕು ಅನ್ಸ್ತು, ಅದಕ್ಕೆ ವಾಪಸ್ ಬಂದೆ. ವಿಶು ಬಾವ ಎಲ್ಲಿ? ವಿಶು ಬಾವ, ವಿಶು ಬಾವ!
ವೈಭವ. ಓಕೆ, ಇಟ್ಸ್ ಆಲ್ ರೈಟ್. ಇವತ್ತಲ್ಲ ನಾಳೆ ನಿನ್ನನ್ನು ಹೇಗೆ ಮರಳು ಮಾಡಬೇಕು ಅಂತ ಈ ರಿಷಿಕಂಗೆ ಚೆನ್ನಾಗಿ ಗೊತ್ತು. ಅದೇ ಈ ಮನೆ ಕಣ್ಣೀರದಾರೆ ಎಲ್ಲಿ? ಕಣ್ಣೀರದಾರೆನಾ? ಅಂದ್ರೆ ರಾಧಿಕನ್ ಬಗ್ಗೆ ಕೇಳ್ತಿದ್ಯಾ? ಹೌದು, ಮತ್ ಇನ್ಯಾರ ಬಗ್ಗೆ ಅನ್ಕೊಂಡ್ರಿ? ಈ ರಿಷಿಕಾ ಬಗ್ಗೆನಾ? ಆ ಕಣ್ಣೀರ್ದಾರೆ ಬಗ್ಗೆನೇ ಕೇಳಿದ್ದು. ಅವಳು ಮೇಲ್ಗಡೆ ರೂಮಲ್ಲಿ ಇರ್ತಾಳೆ. ಹೋ, ಅಚ್ಚ ಅಚ್ಚ, ಟೀಕೆ. ನಾನು ಇವಾಗ್ಲೇ ಹೋಗಿ ಆ ನಿಮ್ಮನೆ ಸೌಭಾಗ್ಯ ಲಕ್ಷ್ಮಿನ ವಿಸಿಟ್ ಹಾಕೊಂಡ್ ಬರ್ತೀನಿ. ಅಮ್ಮ, ನಾನು ಮೊದಲೇ ಹೇಳಿಲ್ವಾ ಇವಳನ್ನ ಯಾಕೆ ಈ ಮನೆ ಕರ್ಸಿದ್ರಮ್ಮ? ಇವಳು ಬಂದಿರೋದು ನೋಡಿದ್ರೆ ರಾಧಿಕಂಗೆ ತೊಂದರೆ ಕೊಡೋಕೆ ಬಂದಿರೋ ಹಾಗಿದೆ. ಫಸ್ಟ್ ಆಫ್ ಆಲ್ ಇವಳು ನನಗೆ ಇಷ್ಟ ಇಲ್ಲ ಅಮ್ಮ. ಆದ್ರೆ ಅವಳಿಗೆ ನಿನ್ನೆ ಕಡ್ರೆ ಇಷ್ಟ. ಕೃಷ್ಣನ್ ಭಕ್ತೆ ರಾಧಿಕಾ, ಕಲಿಯುಗದ ಮೀರ. ದ್ವಾಪರ ಯುಗದಲ್ಲಿ ಸತ್ತು ಕಲಿಯುಗದಲ್ಲಿ ರಾಧಿಕಾ ಆಗ್ಬಿಟ್ಟಿದ್ಯಾ ಅನ್ಸುತ್ತೆ ಅಲ್ವಾ? ಹೌದು, ಯಾಕೋ ಡಲ್ ಆಗಿರೋ ಕಾಣ್ತಿದ್ಯಲ್ಲ. ಕೃಷ್ಣನ್ ಭಕ್ತೆ ಮಂಕಾಗಿರ್ಬಾರ್ದು. ನೀನ್ ಈ ರೀತಿ ಇದ್ರೆ ಕೃಷ್ಣನ್ ಮಾಡೋ ಅವಮಾನ ಅಲ್ವಾ? ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಏನ್ ಮಾಡೋದು? ನನ್ನ ನಗುನ ಕಿತ್ಕೊಳ್ಳೋಕ್ಕೆ ಅಂತಾನೆ ಕೆಲವರು ಬಂದಿರ್ತಾರಲ್ಲ, ಅಂಥವ್ರಿಗೆ ದೇವ್ರಿಂದನೂ ಏನು ಮಾಡೋದಕ್ಕಾಗಲ್ಲ. ಏನು ನನಗೆ ಹೇಳ್ತಿರೋ ಹಾಗಿದೆ? ನಿನಗೆ ಅಂತ ನೀನ್ ಯಾಕೆ ಅನ್ಕೋತಾ ಇದೀಯ ರಿಷಿಕಾ? ಯಾಕೆ ಅಂತ ಕೆಲಸ ಏನಾದ್ರೂ ಮಾಡೋದಕ್ಕೆ ಅಂತಾನೆ ಈ ಮನೆಗೆ ಬಂದಿದ್ಯೋ ಹೇಗೆ? ವಾವ್, ತುಂಬಾ ಚೆನ್ನಾಗಿ ಮಾತಾಡ್ತೀಯ ರಾಧಿಕಾ. ಅನ್ನ ತಿನ್ನೋದಕ್ಕೋ ಗತಿ ಇಲ್ದಿರೋ ಫ್ಯಾಮಿಲಿ ನಿಮ್ದು. ಅಂತದ್ರಲ್ಲಿ ಇಂಥ ದೊಡ್ಡ ಧರ್ಮಾಧಿಕಾರಿ ಕುಟುಂಬದವರು ನೆಂಟ ಸ್ಥಳ ಬೆಳೆಸಿದ್ ಯಾಕೆ? ಏನ್ ಅರ್ಹತೆ ಇದೆ ನಿಮ್ಗೆ? ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಜನರು ಕೊಡೋ ಚಿಲ್ಲರೆ ಕಾಸಲ್ಲಿ ಜೀವನ ನಡೆಸೋರ್ಗೆ ಇಂಥ ವೈಭವ ಯಾಕೆ ಬೇಕಿತ್ತು? ಹೌದು, ನಿನ್ಗೇನೋ ಮಾನಸಿಕ ಸಮಸ್ಯೆ ಇದೆಯಂತೆ, ಹೌದಾ? ರಾಧಿಕಾ, ಯಾಕೋ ನಿನ್ ಜೊತೆ ಮಾತಾಡೋದಕ್ಕೆ ಭಯ ಆಗ್ತಿದೆ ಕಣೆ. ರಾಧಿಕಾ, ಏನ್ ವಿಷಯ ಅದು? ನಿನ್ ವಿಷು ಭಾವನ ಅನುಮಾನಿಸ್ತಿದ್ಯಂತೆ, ದೂರ ತಳ್ತಿದ್ಯಂತೆ. ತುಂಬಾ ಥ್ಯಾಂಕ್ಸ್ ರಾಧಿಕಾ. ಯಾಕೆಂದ್ರೆ ನನ್ ವಿಷುನ ಕಿತ್ಕೊಂಡವಳು ನೀನು. ಅಂತದ್ರಲ್ಲಿ ಇವಾಗ ನೀನೇ ಅವನ್ನ ಬಿಟ್ಕೊಡ್ತಿದ್ಯಾ. ಖುಷಿ ಆಗದೆ ಇರುತ್ತಾ? ನೋಡಮ್ಮ, ಗರ್ಭಿಣಿ ಹೆಂಗಸನ ಹೀಗೆಲ್ಲ ಸುತ್ಕೊಂಡು ಮಾತಾಡೋದು ತಪ್ಪು. ಹೋಗೊಳಗೆ. ಹೌದಾ ಸುಭದ್ರಮ್ಮ ಅವರೇ? ತಪ್ಪಾಗತ್ತಾ? ನನಗೆ ಗೊತ್ತೇ ಇರ್ಲಿಲ್ಲ. ಏನಾಗುತ್ತೆ ರಾಧಿಕಾ? ನಿನಗೇನಾದ್ರೂ ಆಗುತ್ತಾ? ಅಥವಾ ನಿನ್ ಮಗು ಸತ್ತು ಸ್ವರ್ಗಕ್ಕೇನಾದ್ರೂ ಹೋಗುತ್ತಾ? ನನ್ನ ವಿಷಯನ ನೀನ್ ಕಿತ್ಕೊಂಡಿದ್ಯಾ, ಮತ್ತೆ ಅವನನ್ನ ವಾಪಸ್ ತಗೊಳಕ್ ಇಲ್ಲಿಗೆ ಬಂದಿದ್ದೀನಿ. ರಾಧಿಕಾ, ನನ್ನ ವಿಷಯನ ನಾನು ಚೆನ್ನಾಗಿ ನೋಡ್ಕೋತೀನಿ. ನಿನ್ನಿಂದ ಅವನು ಅನುಭವಿಸಿರೋದು ಸಾಕು. ಬಂದಿರೋನು ವಿಷು ಅಂತ ನಿನಗನ್ಸಿದ್ರೆ ಖಂಡಿತವಾಗ್ಲೂ ಕರ್ಕೊಂಡು ಹೋಗು. ಆದ್ರೆ ಅದೇ ವಿಷಯ ಇಟ್ಕೊಂಡು ನನ್ನ ಮುಂದೆ ಬಂದು ನಿಂತ್ಕೊಂಡ್ರೆ ನಿನ್ ಗ್ರಾಚಾರ ಬಿಡಿಸ್ಬೇಕಾಗತ್ತೆ. ಇಬ್ರು ಜೋಡಿನೂ ಸರಿಯಾಗೇ ಇದೆ. ಮನೆ ಹಾಳಂಗೆ ಮನೆ ಮುರ್ಕಿ ಜೋಡಿ ಆಗ್ತಾಳೆ ಅಂದ್ರೆ ನಾನ್ ಯಾಕೆ ಬೇಡ ಅನ್ಲಿ? ಇನ್ನೊಂದ್ಸಲ ನನ್ನ ಬಗ್ಗೆ ಆಗ್ಲಿ ನನ್ನ ಮಗು ಬಗ್ಗೆ ಆಗ್ಲಿ ಮಾತಾಡಿದ್ರೆ ಈ ಮನೆಗೆ ನೀನ್ ಹೇಗ್ ಬಂದ್ಯೋ ಹಾಗೆ ನಿನ್ನ ಇಲ್ಲಿಂದ ಹೊರಗಡೆ ಕಳಿಸ್ಬೇಕಾಗತ್ತೆ. ನೋಡು, ಈಗ ಬಂದಿರೋದು ನಿನ್ನ ವಿಷಯನೇ ಆಗಿದ್ರೆ ಧಾರಾಳವಾಗಿ ಅವನನ್ನ ಕರ್ಕೊಂಡು ಹೋಗು, ಮದ್ವೆ ಮಾಡ್ಕೋ, ಸಂಸಾರ ಮಾಡು. ಇದರಿಂದ ನಮ್ಮ ಮನೆಗೆ ನೆಮ್ಮದಿನಾದ್ರೂ ಸಿಗುತ್ತೆ.
ಅತಿಯಾಗಿ ಮಾತಾಡ್ತೀಯ ರಾಧಿಕಾ. ನೀನ್ ಅತಿಯಾಗಿ ನಡ್ಕೋತಾ ಇದೆಯಾ ರಿಷಿಕಾ? ನಿನ್ನಂತವಳಿಗೆ ಇದೇ ರೀತಿನೇ ಉತ್ತರ ಕೊಡ್ಬೇಕು. ಏನಾದ್ರೂ ಅನಾಹುತ ಮಾಡ್ಬೇಕು ಅಂತ ಈ ಮನೆಗ್ ಬಂದಿದ್ರೆ ನಿನ್ ಮನ್ಸಿಂದ ಆ ಯೋಚನೆನ ತೆಗ್ದಾಕ್ಬಿಡು. ನಿನ್ನಂತ 100 ಹುಳಗಳು ಬಂದ್ರು ನನ್ನನ್ನ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ಮಾತಾಡ್ ರಾಧಿಕಾ, ಮಾತಾಡು. ನಿನ್ ಮಾತಿಗೆ ಎದ್ರುಕೊಂಡು ಈ ಮನೆ ಬಿಟ್ಟು ಹೋಗ್ತೀನಿ ಅನ್ಕೊಂಡಿದ್ಯಾ? ಇದೇ ಮನೇಲಿ ಇಟ್ಕೊಂಡು ನನ್ನ ಪವರ್ ಏನು ಅಂತ ತೋರಿಸ್ತೀನಿ. ಬೆಸ್ಟ್ ಆಫ್ ಲಕ್ ರಾಧಿಕಾ. ನಿನ್ ಮಗುನ ಚೆನ್ನಾಗಿ ನೋಡ್ಕೋ. ಒಂದ್ ವಿಷಯ ಕೇಳ್ಪಟ್ಟೆ, ರಾಧಿಕಂಗೆ ಹುಚ್ಚಿಡ್ದಿದ್ಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಅಲ್ಲ ನಿಮ್ಗೆ? ಇಲ್ಲಿಂದ ಹೊರಟು. ಇಲ್ಲ ಅಂದ್ರೆ ಮನೆಯಿಂದ ಹೊರಗಾಕ್ಬೇಕಾಗುತ್ತೆ. ನೀವ್ ಯಾಕ್ರಿ ಬರಕ್ ಹೋದ್ರಿ? ಪ್ರೀತಿನ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಕಳಿಸ್ತೀನಿ ಅಂತ ಎಲ್ಲರ ಹತ್ರನೂ ಸುಳ್ಳು ಹೇಳಿದೀನಿ. ನಮ್ಮ ಅವನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ತೀನಿ. ದಯವಿಟ್ಟು ಹೊರಡಿ. ಅಷ್ಟೊಂದು ಕಷ್ಟ ಬೇಡ ಕಾಂಚನ. ಇವತ್ ನೋಡ್ದೆ ನಿನ್ ಹೆಂಡ್ತಿನ. ಎಲ್ರು ಮಾತಾಡೋದ್ ನೋಡಿ ಯಾವ್ದೋ ಅತಿಲೋಕ ಸುಂದರಿ ಅನ್ಕೊಂಡಿದ್ದೆ. ನನ್ನನ್ ರಿಜೆಕ್ಟ್ ಮಾಡಿದ್ಯಾ ಅಂದ್ರೆ ಯಾವ್ದೋ ಡೈಮಂಡೇ ಇರ್ಬೇಕು ಅನ್ಕೊಂಡೆ. ಇದೇನ್ ಬಾಬಾ, ಯಾವ್ದೋ ಹಿತ್ತಾಳೆ ಉನ್ ಕಟ್ಬಿಟ್ಟಿದ್ದಾರೆ. ನೋಡ್ರಿ ಶಿಖಾ, ರಾಧಿಕನ್ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಪರಿಣಾಮ ಚೆನ್ನಾಗಿರಲ್ಲ. ಯಾಕೆ ಮಾತಾಡ್ಬಾರ್ದು? ನಾನ್ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ನೀನ್ ಅವಳಿಗೋಸ್ಕರ ತಾನೇ ನನ್ನನ್ನು ರಿಜೆಕ್ಟ್ ಮಾಡಿದ್ದು. ಹಲೋ, ನಾನೇ ನಿನ್ಗೆ ಮೋಸ ಮಾಡಿಲ್ಲ. ನೀನೇ ಏನೇನು ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನನ್ಗೊಂದ್ ವಿಷಯ ಗೊತ್ತಾಯ್ತು. ಅವಳು ನಿಮ್ಮನ್ನ ವಿಷುನೇ ಅಲ್ಲ ಅಂತಿದ್ದಾಳಂತೆ. ಇದೇನ್ ಬಾಬಾ ಕಾಮಿಡಿ? ಎಲ್ಲ ಆದ್ರೂ ನಿಮ್ಗೆ ಅವಳೇ ಬೇಕಾ? ಬಾಬಾ, ಮೇರೆ ಪಾಸ್ ಏಕ್ ಐಡಿಯಾ ಹೇ. ರಾಧಿಕಾ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ, ಅವ್ರಿಗೆ ಸರಿಯಾಗಿ ಉತ್ತರ ಕೊಡೋದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ. ರಾಧಿಕಾ ನಿನ್ನ ವಿಷು ಅಲ್ಲ ಅಂತ ಹೇಳ್ತಿದ್ದಾಳಲ್ವಾ, ಅದಕ್ಕೆ ನೀನು ಕೂಡ ನಿನ್ ರಾಧಿಕಾ ಅಲ್ಲ ಕೃತಿಕಾ ಅಲ್ಲ ಸಾರಿಕಾ ಅಂತ ಹೇಳಿ ಸರಿಯಾಗಿ ಉತ್ತರ ಕೊಡ್ಬೋದಲ್ವಾ? ಯಾಕೆ ಬಾಬಾ ಹಾಗೆ ನೋಡ್ತಿದ್ದೀರಾ? ಹೋ, ಆ ಥರ ಹೇಳಿದ್ರೆ ನಿಮಗೂ ಹುಚ್ಚ ಅಂತಾರೆ ಅಂತನಾ? ಬಾಬಾ, ಒಂದ್ ವಿಷಯ ಕೇಳ್ಪಟ್ಟೆ, ನಿಜನಾ? ನೋಡ್ರಿ ಶಿಖಾ, ನಾನು ತಾಳ್ಮೆನ ಪರೀಕ್ಷೆ ಮಾಡಬೇಡ. ಸುಮ್ಮನೆ ಇಲ್ಲಿಂದ ಹೊರಟೋಗು. ನನಗೆ ಕೋಪ ಬಂದರೆ ನಾನು ಒಳ್ಳೆ ಮನುಷ್ಯ ಅಲ್ಲ. ರಾಧಿಕಾ ವಿಷಯದಲ್ಲಿ ನಿಮಗೆಷ್ಟು ತಾಳ್ಮೆ ಇದೆ ಅಂತ ನನಗೆ ಗೊತ್ತು ಬಾಬಾ. ಈಗಿರೋ ತಾಳ್ಮೆನಲ್ಲಿ ಅವತ್ತು 1% ಇದ್ದಿದ್ರೆ ಇವತ್ತು ಅವಳಿರೋ ಜಾಗದಲ್ಲಿ ನಾನಿರ್ತಿದ್ದೆ. ಚೋಡ್ದು ಓ ಪುರಾಣ ಸ್ಟೋರಿ. ಬಾಬಾ, ನಾನು ಅವಾಗಲೇ ಒಂದು ವಿಚಾರ ಕೇಳ್ಪಟ್ಟೆ ಅನ್ನಲ್ಲ, ಅದು ನಿಜನಾ? ರಾಧಿಕಾ ಪಾಗಲಂತೆ, ಅಂದ್ರೆ ಅವಳಿಗೆ ಪೂರ್ತಿ ಹುಚ್ಚಿಡ್ದಿದೆಯಂತೆ. ಹೌದಾ? ನಾನೊಬ್ಳು ಬುದ್ದು ಹೌದಾ ಅಂತ ಬೇರೆ ಕೇಳ್ತಿದ್ದೀನಿ. ಇಡೀ ಊರೇ ಮಾತಾಡ್ತಿದೆ, ಅತ್ತೆ ಕೂಡ ಮಾತಾಡ್ತಿದ್ರು. ಬಾಬಾ, ಹುಚ್ಚಿ ಜೊತೆ ಹೇಗ್ ಸಂಸಾರ ಮಾಡ್ತೀಯಾ? ಚೋಡ್ದು ಬಿಟ್ಟಾಕ್ಬಿಡು ಅವಳನ್ನ. ನೋಡ್ರಿ ಶಿಖಾ, 2 ದಿನ ನಮ್ಮ ಮನೆಯಲ್ಲಿ ಖುಷಿಯಾಗಿ ಇದ್ದು ಹೋಗ್ಬೇಕು ಅಂತ ಬಂದಿದ್ಯಾ. ಖುಷಿಯಾಗಿ ನಿಮ್ಮ ಮನೆಗೆ ವಾಪಸ್ ಹೋಗು. ಬೇರೆ ಆಟಗಳನ್ನ ಆಡಿದ್ರೆ ನಾಳೆ ಹೋಗ್ಬೇಕಾಗಿರೋಳು ಇವತ್ತೇ ಹೋಗ್ಬೇಕಾಗತ್ತೆ. ಹುಷಾರ್. 2 ದಿನನಾ? ಬಾಬಾ, ನಾನೊಂದು ಮುಖ್ಯವಾದ ಕೆಲ್ಸದ ಮೇಲೆ ಬಂದಿರೋದು. ಅದ್ ಮುಗಿಯೋದಕ್ಕೆ 2 ದಿನ ಆಗ್ಬೋದು ಅಥವಾ 2 ತಿಂಗಳಾಗ್ಬೋದು.
ಇಲ್ಲ, ಇಡೀ ನನ್ನ ಲೈಫ್ನ ಇಲ್ಲೇ ಸ್ಪೆಂಡ್ ಮಾಡ್ಬೋದು. ಒಂದು ವಿಷಯ ಕೇಳ್ಪಟ್ಟೆ, ರಾಧಿಕಂಗೆ ಹುಚ್ಚಿಡ್ದಿದ್ಯಾ? ಒಂದ್ಸಲ ಹೇಳಿದ್ರೆ ನಿಮ್ಗೆ ಇಲ್ಲಿಂದ ಹೊರಟು, ಇಲ್ಲ ಅಂದ್ರೆ ಮನೆಯಿಂದ ಹೊರಗಾಕ್ಬೇಕಾಗುತ್ತೆ. ಯಶು, ಏನಾಯ್ತು? ಯಾಕೆ ಕೂಗಾಡ್ತಿದ್ಯಾ? ನೋಡಿ ಅತ್ತೆ, ಅಷ್ಟಕ್ಕೂ ನಾನು ಏನು ಹೇಳ್ಬಾರದು ಹೇಳ್ದೆ. ಬಾವ ಯಾಕೆ ಹಿಂಗೆ ಕೂಗಾಡ್ತಿದ್ದಾರೆ? ರಾಧಿಕಂಗೆ ಹುಚ್ಚಿಡ್ದಿದ್ಯಾ? ಅವ್ರ ಜೊತೆ ಹೇಗೆ ಸಂಸಾರ ಮಾಡ್ತೀಯಾ ಅಂತ ಕೇಳ್ದೆ. ತಪ್ಪಾ ಅತ್ತೆ? ಇಲ್ಲಮ್ಮ, ನೀನ್ ಸರಿಯಾಗಿ ಹೇಳಿದ್ಯಾ. ವಿಶು, ಇನ್ಮೇಲೆ ಇವಳು ಕೂಡ ಈ ಮನೆಯಲ್ಲಿ ಒಬ್ಳಾಗಿರ್ತಾಳೆ. ಮನೇಲಿ ಒಬ್ಳಾಗಲ್ಲ ಅತ್ತೆ, ಮನ್ಸಲ್ಲಿ ಕೂಡ ಇರ್ತೀನಿ. ದೊಡಮ್ಮ, ಸ್ವಾಮಿಗಳ ಹತ್ರ ಹೋಗಿ ಬಂದೆ. ಈಗ ಗ್ರಹಗತಿ ಚೆನ್ನಾಗಿಲ್ವಂತೆ. ಮುಂದೆ ಒಳ್ಳೆ ಮುಹೂರ್ತ ಸಿಕ್ಕಾಗ ಫೋನ್ ಮಾಡಿ ನಾನೇ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸರಿ, ಅವ್ರು ಯಾವಾಗ ಫೋನ್ ಮಾಡ್ತಾರೋ ಆವಾಗಲೇ ಪೂಜೆಗೆ ಇಟ್ಕೊಂಡ್ರೆ ಆಯ್ತು. ವಿಶು, ರೇಷಿಕನ ಮೇಲೆ ಇನ್ಯಾವತ್ತೂ ರೇಗ್ಬೇಡ. ಅವಳು ನಮ್ಮ ಮನೆಯಲ್ಲಿ ಎಲ್ಲರ ಜೊತೆ ಒಂದಾಗಿರ್ಬೇಕು. ರೇಷಿಕಾ, ನೀನ್ ಬಂದಾಗಿಂದ ರೆಸ್ಟೇ ತಗೊಂಡಿಲ್ಲ. ಹೋಗಿ ರೆಸ್ಟ್ ತಗೋ. ಬಾಬಾ, ಎಲ್ರ ಜೊತೆ ಒಂದಾಗಿರೋ ಅನ್ನೋದು ಅತ್ತೆ ಮಾತು, ಆದ್ರೆ ನಿಮ್ ಜೊತೆ ಒಂದಾಗಿರ್ತೀನಿ ಅನ್ನೋದು ನನ್ನ ಮಾತು. ಪ್ರದೀಪ್ ಜೀಜು, ಹೇಗಿದೆ ನಮ್ ಜೋಡಿ? ತುಂಬಾ ಕೆಟ್ಟದಾಗಿದೆ. प्रदीप जीजू, आपका टेस्ट बहुत बुरा है. ಬಾಬಾ, ಈ ರಿಷಿಕಾ ಬಂದಿರೋ ಉದ್ದೇಶ ಏನು? ಈಗ ಏನಾಯ್ತಮ್ಮ? ನಾನು ನಿನಗೆ ಮೊದಲೇ ಹೇಳಿರ್ಲಿಲ್ವಾ ಅವಳಿಂದ ಸ್ವಲ್ಪ ಹುಷಾರಾಗಿರು ಅಂತ? ಅಂದ್ರೆ ಅತ್ತೆ ನನಗೆ ತೊಂದರೆ ಆಗ್ಲಿ ಅಂತಾನೆ ಅವಳನ್ನ ಕರೆಸ್ತಾರೆ ಅಂತ ಆಯ್ತು. ಅದಕ್ಕೆ ನಾನು ಹೇಳಿದ್ದು, ಅವಳು ಸ್ವಲ್ಪ ವಿಚಿತ್ರ ಸ್ವಭಾವದ ಹುಡುಗಿ. ನೋಡಿ ಬಾಬಾ, ನನ್ನ ತಾಳ್ಮೆಗೂ ಮಿತಿ ಇದೆ. ನನ್ನ ಮಗು ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾಳೆ ಅವಳು. ಸ್ವಲ್ಪ ಹುಷಾರಾಗಿರೋದಕ್ಕೆ ಹೇಳಿ ಅವಳಿಗೆ, ಇಲ್ಲ ಅಂದ್ರೆ ನಾನು ಸರಿಯಾದ ಉತ್ತರನೇ ಕೊಡ್ಬೇಕಾಗತ್ತೆ. ರಾಧಿಕಾ, ಒಂದು ನಿಮಿಷ ನೋಡಮ್ಮ, ನಿನ್ನ ಎಲ್ಲ ಅನುಮಾನಗಳನ್ನು ನಾನು ಗೌರವಿಸ್ತೇನೆ. ಆ ದೇವ್ರಿಗೂ ಕೂಡ ನಿನ್ನ ವಿಷು ಪ್ರೀತಿ ಮಧ್ಯದಲ್ಲಿ ಯಾವ ತಪ್ಪನ್ನು ಹುಡ್ಕೋದಕ್ಕಾಗಲ್ಲ. ಆದರೆ ನನಗೆ ಯಾಕೋ ಒಂದು ವಿಚಿತ್ರವಾದ ಆತಂಕ ಕಾಡಕ್ಕೆ ಶುರುವಾಗಿದೆ. ಅಮ್ಮ ಅವಳನ್ನು ಕರೆಸಿರೋದೆ ವಿಷು ಜೊತೆ ಅವಳ ಸಂಬಂಧ ಗಟ್ಟಿಯಾಗಲಿ ಅಂತ. ನೀನೇ ಯೋಚನೆ ಮಾಡಮ್ಮ, ನಿನ್ನ ಕೈಯಾರ ನಿನ್ನ ಬಾಳನ್ನ ನೀನೇ ಹಾಳು ಮಾಡ್ಕೋತಿದ್ದೀನಿ ಅಂತ ಅನಿಸ್ತಿಲ್ವಾ ನಿನಗೆ? ಭಾವ, ನನಗೆ ಅದ್ರ ಬಗ್ಗೆ ಯಾವುದೇ ಯೋಚನೆ ಇಲ್ಲ. ಇವತ್ತೇ ಮದ್ವೆ ಮಾಡ್ಲಿ ಬಿಡಿ. ನನ್ನ ವಿಷು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಂಥ 1000 ಹುಡುಗಿರು ಬಂದ್ರು ವಿಷು ಮನ್ಸಲ್ಲಿ ರಾಧಿಕಾ ಹೆಸರು ಹಾಗೆ ಇರುತ್ತೆ. ಈಗ ಬಂದಿರೋನು ಕಳ್ಳ, ಅವನಿಗೆ ಇವಳು ಸರಿಯಾದ ಜೋಡಿನೇ ಆಗ್ತಾಳೆ ಬಿಡಿ. ಆದ್ರೆ ಇಬ್ರು ಸೇರ್ಕೊಂಡು ಈ ಕುಟುಂಬದ ಮರ್ಯಾದಿನ ಊರಲ್ಲಿ ಹರಾಜ್ ಹಾಕೋದಂತೂ ಸತ್ಯ. ಅಲ್ಲಮ್ಮ, ಹೇಳಿ ಬಾಬಾ, ಇದನ್ನ ಹೀಗೆ ಬೆಳೆಯೋದಕ್ಕೆ ಬಿಡ್ತಿರೋ ಅಥವಾ ಇವತ್ತೇ ಅವರಿಬ್ರು ಈ ಮನೆಯಿಂದ ಆಚೆ ಕಳಿಸ್ತಿರೋ? ನೋಡಿ ಬಾಬಾ, ಇದು ಈ ಮನೆ ಮರ್ಯಾದೆ ಪ್ರಶ್ನೆ. ಯೋಚನೆ ಮಾಡಿ. ರಾಧಿಕಾ, ನನಗೆ ವಿಷು ಮೇಲೆ ಯಾವ ಅನುಮಾನನೂ ಇಲ್ಲಮ್ಮ. ಭಾವ, ಈ ಮಾತನ್ನ ನೀವ್ ಹೇಳ್ತಿದ್ದೀರಾ? ಹೌದಮ್ಮ, ನಾನೇ ಹೇಳ್ತಾ ಇರೋದು. ನಮ್ ವಿಷು ಯಾರು ಅಂತ ನಾನು ನಿನ್ನ ಹತ್ರ ಹೇಳ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡು, ರಿಷಿಕಾಯಿಂದ ನಿನಗೇನಾದ್ರೂ ಸಮಸ್ಯೆ ಆದ್ರೆ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿನಗೆ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಆದ್ರೆ ವಿಷುನ ಎದುರು ಹಾಕೊಳ್ಳೋದಕ್ಕೆ ನನಗಾಗಲ್ಲ. ನನಗೆ ನನ್ನ ತಮ್ಮ ಯಾರು ಅಂತ ಗೊತ್ತಿದೆ, ಸರಿನಾ? ಹಾಗಾದ್ರೆ
ಇಲ್ಲಿವರೆಗೂ ನೀವು ಮಾತಾಡಿದ ಮಾತುಗಳು ಥ್ಯಾಂಕ್ಸ್ ಅಣ್ಣ. ಏ ವಿಶು, ಥ್ಯಾಂಕ್ಸ್ ಯಾಕೋ? ರಾಧಿಕಾ ನನ್ನ ಬಗ್ಗೆ ಎಷ್ಟು ಹೇಳಿದ್ರು ನೀವು ಅವಳ ಮಾತನ್ನ ಕೇಳಲಿಲ್ವಲ್ಲ, ಅದಕ್ಕೆ. ಇನ್ನು ಎಷ್ಟು ದಿನ ಅಂತ ನನಗೆ ಹಿಂಸೆ ಅಣ್ಣ? ರಾಧಿಕಾ ಯಾಕೆ ನನ್ನ ಮಾತನ್ನು ನಂಬ್ತಾ ಇಲ್ಲ? ರಾಧಿಕಾಳ ನಂಬಿಕೆ ದಿನದಿಂದ ದಿನಕ್ಕೆ ಗಟ್ಟಿ ಆಗ್ತಾ ಇದೆ ವಿಶು. ಅವಳನ್ನ ನೀನೇ ಹೇಗಾದ್ರೂ ಮಾಡಿ ಬದಲಾಯಿಸ್ಬೇಕು. ಇಲ್ಲ ಅಂದ್ರೆ ನೀನು ರಾಧಿಕನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇನ್ನೀ ರಿಷಿಕಾ, ಅವಳ ಬಗ್ಗೆ ಸ್ವಲ್ಪ ಹುಷಾರಾಗಿರು. ನಿನ್ನ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ನಾನು ನಿನ್ನ ಜೊತೆ ಖಂಡಿತವಾಗ್ಲೂ ಇರ್ತೀನಿ. ಅಣ್ಣ, ನೀನು ಈ ಮಾತನ್ನ ಮನಸ್ಫೂರ್ತಿಯಾಗಿ ಹೇಳಿದ್ಯಲ್ಲ? ಹೌದು ವಿಶು. ನನಗೆ ಹಾಗೆ ಅನಿಸ್ತಾ ಇಲ್ಲ ಅಣ್ಣ. ನೀನು ಹೇಳಿದ ಮಾತಲ್ಲಿ ಕೊನೆ ಸಾಲು ಈ ಕ್ಷಣಕ್ಕೆ ನನಗೆ ಖುಷಿಯಾಗಲಿ ಅಂತ ಮಾತ್ರ ಹೇಳಿದ್ಯಾ. ನಾನು ನಿನ್ನ ತಮ್ಮ ಅಣ್ಣ. ನಿನ್ನ ಮುಖದ ಭಾವನೆ ನನಗೆ ಅರ್ಥ ಆಗತ್ತೆ.